ಗುಂಡಣ್ಣನು ಹೆಂಗ್ ಇಟ್ಕೊಬತ್ತಾನೆ ಏಮು ಸರಿ ಅಮ್ಮಪ್ಪ ಅಪ್ಪದು ತೋರ್ಸು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನು ಕೂಡ ನಾನು ನಮ್ಮ ಆಂಟಿ ಮಗಳು ಮನೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಸೊ ನೆನೆಯ ಒಂದು ವಿಡಿಯೋನು ಕೂಡ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ಒಂದು ವಿಡಿಯೋನು ಕೂಡ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಮಧ್ಯಾಹ್ನದ ಮೇಲೆ ಹೊರಡ್ತೀವಿ. ಈ ಊರಿಗೆ ಟೈಮಿಂಗ್ಸ್ ಬಸ್ ಇರೋದ್ರಿಂದ ಏನಿಲ್ಲ ಅಂದ್ರೆ ಹೊರಟ್ರೆ ಈಗ 10-11 ಗಂಟೆ ಒಳಗಡೆ ಹೊರಡಬೇಕು. ಇಲ್ಲ ಅಂದರೆ ಮಧ್ಯಾಹ್ನ 2 ಗಂಟೆ ಮೇಲೇ ಹೊರಡಬೇಕು. ಹೆಂಗ್ ಇಟ್ಕೊಬತ್ತಾನೆ ಏಮು ಏಯ್ ಯಾಕೆ ಒಳ್ಳೆ ರೌಡಿ ಹಿಡ್ದಂಗೆ ಆಡ್ತಿದ್ಯಲ್ಲ. ಮುಖ ನೋಡು, ಒಳ್ಳೆ ಹೆಂಗ್ ಕಾಣಿಸ್ತಿದೆ ಗೊತ್ತಾ ಗೊಂಬೆ. ನಡೀರಿ ಊರ್ಗೆ ಹೋಗೋಣ ನಡೀರಿ ಊರಿಗೆ. ಸಾಕು, ಪಾಪ ನೋಡಾಯ್ತಲ್ಲ, ತಮ್ಮಂದ್ರು ನೋಡಾಯ್ತಲ್ಲ. ನೀವು ಇಲ್ಲೇ ಇರ್ತೀನಿ. ತಮ್ಮಂದ್ರು ನೋಡಾಯ್ತಲ್ಲ. ಇಲ್ಲಿಗೆ ಬಂದಮೇಲೆ ನನ್ನ ಮಗಳು ಅಂತೂ ಫುಲ್ ರೌಡಿ ಆದಂಗೆ ಆಗೋಗ್ಬಿಟ್ಟಿದ್ದಾಳೆ. ಫಸ್ಟಲ್ಲಾದರೆ ಮಕ್ಳುಗಳನ್ನ ಚೆನ್ನಾಗಿ ಆಟ ಆಡಿಸ್ತಾ ಇದ್ಲು. ಸೊ ಇವತ್ತು ಯಾಕೆ ಈಗ ಆಡ್ತಿದ್ದಾಳೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ. ಏನು ಖುಷಿನೋ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಮಕ್ಳುಗಳನ್ನೆಲ್ಲ ಕೈ ಹಿಡ್ಕೊಳ್ಳೋದು, ಕಾಲು ಹಿಡ್ಕೊಳ್ಳೋದು ಇದೆಲ್ಲ ಮಾಡ್ತಿದ್ದಾಳೆ. ಸೊ ಇರಲಿ, ಪರವಾಗಿಲ್ಲ ಅಂತ ನಾನು ಮಕ್ಕಳಿಂದ ಸ್ವಲ್ಪ ದೂರನೇ ಇಡ್ತಾ ಇದ್ದೀನಿ. ಯಾಕೆಂದರೆ ಅವಳು ಚಿಕ್ಕವಳೇ, ಏನಾದರೆ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದೂರನೇ ಇಟ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಕೆಲವೊಮ್ಮೆ ಹಾಲು ಕುಡಿಸ್ತೀನಿ ಅಂತ ಸಮಾಧಾನದಿಂದ ಬಾಟ್ಲಲ್ಲಿ ಹಾಲು ಕುಡಿಸ್ತಾ ಇರ್ತಾಳೆ. ಸೊ ಇನ್ನೂ ಊಟ ಮಾಡ್ಕೊಂಡು ಹೊರಟ್ರೆ ಆಗುತ್ತೆ ಅಂತ ಸುಮ್ಮನೆ ಆದ್ವಿ. ಮೆಹಂದಿ ಬೇಕಂತೆ, ಮೆಹಂದಿ ನೋಡಿ ಇಲ್ಲಿ ಎಲ್ಲಿ ಸಿಕ್ಕಿದ್ರೂ ಬಿಡಲ್ಲ. ಮೆಹಂದಿ ಹೆಚ್ಚಿ ಅಂತ ತೊಗೊಬಂದ್ಬಿಡ್ತಾಳೆ. ಮೆಹಂದಿ ಬೇಕು ಅಂತ ತೊಗೊಂಬಂದ್ಬಿಡ್ತಾಳೆ. ಎಲ್ಲಿ ಸಿಕ್ಕಿದ್ರೂ ಮೆಹಂದಿ ಬೇಡ ಅಂತಲೇ ಅನ್ನಲ್ಲ. ಬೇಕಾದ್ರೆ ಖಾಲಿ ಕವರ್ ಇದ್ರೂ ಕೂಡ ಬಿಡಲ್ಲ. ಸೊ ಇವಾಗ ಮಕ್ಳಿಗೆ ಸ್ನಾನ ಮಾಡಿಸ್ತಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡಿಸ್ತಾರೆ ಅಂತ. ಕಾಲಿಗೆ ಮೆಹಂದಿ ಹಾಕೊಡ್ದಾನೆ ಮಕ್ಳಿಗೆ ಸ್ನಾನ ಮಾಡಿಸ್ತಿದ್ದಾರೆ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಹೊರಗಡೆ. ಯಾವಾಗ್ಲೂ ನಾನು ನೋಡಿದ ಮಟ್ಟಿಗೆ ಅಜ್ಜಿ ಅಂದರು ಇಲ್ಲ ಅಮ್ಮಂದರು ಮಕ್ಳುಗಳಿಗೆ ಸ್ನಾನನ ಮಾಡಿಸ್ತಾರೆ. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ನನ್ನ ತಂಗಿ ಗಂಡನೇ ಮಕ್ಳಿಗೆ ಎಣ್ಣೆ ತಿಕ್ಕೋದು, ಸ್ನಾನ ಮಾಡಿಸೋದು ಪ್ರತಿಯೊಂದೂ ಅವನೇ ಮಾಡ್ತಿದ್ದಾನೆ. ಸೊ ನಮ್ಮ ಆಂಟಿ ಸ್ನಾನನ ಮಾಡಿಸ್ತಾರೆ, ಬಟ್ ಅವ್ನಿಗೇನೋ ಒಂದು ಮನ್ಸಿಗೆ ಸಮಾಧಾನ ಅಂತೆ ಅವನೇ ಮಾಡಿಸಿದ್ರೆ. ಸೊ ಹಾಗಾಗಿ ಅವನೇ ಮಾಡಿಸ್ತಿದ್ದಾನೆ. ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಕೈ ಕಾಲು ಎಲ್ಲ ಪ್ರತಿಯೊಂದೂ ಸರಿ ಇರೋ ಅಂಥ ಹೆಣ್ಮಕ್ಳುಗಳಿಗೆ ಸರಿಯಾಗಿರೋ ಅಂಥ ಗಂಡುಗಳು ಸಿಗೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಇವತ್ತಿನ ಒಂದು ಇದರಲ್ಲಿ ಅವಳಿಗೆ ನನ್ನ ತಂಗಿಗೆ ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಸೊ ಇವನು ಮದುವೆ ಮಾಡಿಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಇನ್ನು ಮುಂದೆನೂ ಕೂಡ ಹೀಗೆ ನೋಡ್ಕೊಳ್ಳಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊತೀನಿ. ಸೊ ನಾನು ಯಾವಾಗಲೂ ಹೇಳೋದು ಇಷ್ಟನೇ, ನೀನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ಗೊತ್ತಿಲ್ಲ, ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಹೇಳ್ತೀನಿ. ಸೊ ಹಾಗೆಯೇ ನೋಡ್ಕೊಳ್ತಾ ಇದ್ದಾನೆ. ಮುಂದಿಂದು ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇವಾಗಿನ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ನಾನನ ಮಾಡಿಸ್ಕೊಂಡು ಕರ್ಕೊಂಬಂದು ಮಕ್ಕಳಿಗೆ ಶಾಖನ ಕೊಟ್ಟು ಮಲಗಿಸೋವರೆಗೂ ಕೂಡ ಅವನ ಜೊತೆಲೇ ಇದ್ದು ಆಮೇಲೆ ದನ ಕೆಲಸಗಳಿಗೆ ಹೋಗ್ತಾನೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗುತ್ತೆ ಅಂತ. ನಮಗೆ ಆ್ಯಕ್ಚುಲಿ ನನಗೆ ನನ್ನ ಮಗಳನ್ನ ನಾನು ಎತ್ಕೊಂಡು ಸ್ನಾನ ಮಾಡಿಸೋದಕ್ಕೆ ಸ್ವಲ್ಪ ಏನು ಜಾಸ್ತಿನೇ ಭಯ ಪಡ್ತಿದ್ದೆ. ಸೊ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಇಬ್ಬರೂ ಸ್ನಾನ ಮಾಡಿಸ್ತಾಯಿದ್ರು. ಸೊ ಇಲ್ಲಿ ನಮ್ಮ ಆಂಟಿನೂ ಕೂಡ ಸ್ನಾನ ಮಾಡ್ಸೋಕೆ ಹೋಗಲ್ಲ ಮತ್ತು ಎಣ್ಣೆನೂ ಕೂಡ ಹಚ್ಚಲ್ಲ. ಅವನೇ ಎಣ್ಣೆ ಹಚ್ಚಿ ಸ್ನಾನನ ಮಾಡಿಸ್ತಾನೆ. ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಎರಡೆರಡು ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಒಂದೊಂದು ಮಗುನ ನೋಡ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಅದರಲ್ಲಿ ಅವಳಿ ಜವಳಿ ಮಕ್ಕಳು ಅಂತಂದರೆ ಇನ್ನೂ ಕಷ್ಟನೇ. ಅದರಲ್ಲೂ ಜಮೀನು ಕೆಲಸ ಎಲ್ಲ ಮಾಡಿಕೊಂಡು ನೋಡ್ಕೊಳ್ಳೋದು ಇನ್ನೂ ಕಷ್ಟನೇ. ಹಾಗಾಗಿ ಆಂಟಿ ಇಲ್ಲೇ ಇದ್ದಾರೆ. ಇನ್ನು ಬೆಳಗಿನ ತಿಂಡಿಗೆ ಒಲೆಯಲ್ಲಿ ರೊಟ್ಟಿನ ಹಾಕ್ತಾಯಿದ್ರು. ವಾವ್, ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಯಶೋದಾರ ಮಾವ ಹಲಸಿನಣ್ಣು ತೊಗೊಂಬಂದಿದ್ರು. ಸೊ ಹಲಸಿನಣ್ಣ ತಿಂತಾ ಇದ್ದೀವಿ, ಸಖತ್ತಾಗಿತ್ತು. ನಮ್ಮ ಅಮ್ಮನ ಮನೆ ಹಲಸಿನ ಮರ ಕೆಡೋದ ಮೇಲೆ ನಾವು ಹಲಸಿನಣ್ಣು ತಿನ್ನೋದೇ ಕಡಿಮೆ. ಸೊ ಫಸ್ಟ್ ಅಂತೂ ತುಂಬಾ ತಿಂತಾ ಇದ್ವಿ. ಸೊ ಇವಾಗ ಇದು ಕೂಡ ಅಷ್ಟೇ ಟೇಸ್ಟಿಯಾಗಿದೆ. ಈ ಕಡೆದು ಹೊಲದ ಕಡೆಗೆ ಭಾಗ ಐತಲ್ಲ ಅದು ಸುಟ್ಟೋಗೈತೆ.
ಹಲಸಿನಣ್ಣು ತಿಂದು ತಕ್ಷಣ ತಿಂಡಿ ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ರೊಟ್ಟಿನ ತಿಂದ್ವಿ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಹಾಗೆಯೇ ಅಲ್ಲೆಲ್ಲೇ ಒಡ್ಡಾಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಮಧ್ಯಾಹ್ನಕ್ಕೆ ನಮ್ಮ ಯಶೋಧವ್ರ ಅತ್ತೆ ಅಂದರೆ ನನ್ನ ತಂಗಿ ಅತ್ತೆ ಸಾಂಬಾರು ಮತ್ತು ರೈಸ್ನ ಮಾಡಿದರು. ಇನ್ನು ಚಿಕನ್ ಗೊಜ್ಜು ಇತ್ತು. ಗೊಂಬೆಗೆ ಚಿಕನ್ ಗೊಜ್ಜಲ್ಲಿ ತಿನ್ನಿಸ್ಕೊಂಡು ನಾನು ಸ್ವಲ್ಪ ಸಾಂಬಾರಲ್ಲಿ ಊಟ ಮಾಡ್ಕೊಂಡು ಬಂದೆ. ಸೊ ಇಲ್ಲಿ ಬಂದರೆ ಬಸ್ಸು 2:15 ಆದ್ರೂ ಬಂದಿರಲಿಲ್ಲ. ಸೊ ಇವಾಗ ಬರ್ತಾ ಇದೆ. ಮಾಮೂಲಿ ಅಂತೆ 2:15 ಒಳಗಡೆ ಎಲ್ಲ ಬಂದುಬಿಡುತ್ತೆ ಅಂತ ಹೇಳಿದ್ರು. ನಾವು 2:15 ಬಂದ್ವಿ. ಒಂದು 1/4 ಗಂಟೆ ವೆಯ್ಟ್ ಮಾಡಿದ್ವಿ. ಸೊ ಬಂತು ಫೈನಲಿ ಬಸ್ಸು. ಈ ಊರಿಗೆ ಮಾತ್ರ ಮೇಯ್ನ್ ರೋಡಲ್ಲಿ ಇಳಿದು ನಡ್ಕೊಂಬರ್ಬೇಕು ಅಂತ ಅಂದರೆ ಭಾಳ ಕಷ್ಟ. ಸೊ ಒಂದು ಟೈಮಲ್ಲಿ ನಾವು ನಡೆದಿದ್ವಿ, ಬಟ್ ಇವಾಗ ನಡೆಯೋಕ್ಕಾಗೋದಿಲ್ಲ. ಇನ್ನು ಬಸ್ ಹತ್ತಿಸ್ಬಿಟ್ಟು ಅವ್ನು ಹೋದ, ಹೇಮಂತು ಅಂದರೆ ನನ್ನ ತಂಗಿ ಗಂಡ ಹೋದ. ಸೊ ನಾನು ನನ್ನ ಮಗಳು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಇನ್ನು ಇಲ್ಲಿಂದ ಹೋದರೆ ಮನೆಗೆ ಹೋಗೋಷ್ಟರೊಳಗಡೆ ಏನಿಲ್ಲ ಅಂದ್ರೂ ಒಂದು 4 ಗಂಟೆ ಅಷ್ಟರೊಳಗಡೆ ಹೋಗ್ತೀವಿ. ಅಂದರೆ ಇಲ್ಲಿಂದ ಬಸ್ ಸಿಕ್ಕಿದೆ. ಸೊ ಅಲ್ಲಿ ನಮಗೆ ನಮ್ಮೂರ ಕಡೆಗೆ ಬಸ್ ಸಿಗಬೇಕಲ್ವ. ಸೊ ಹಾಗಾಗಿ ಮನೆಗೆ ಹೋಗೋಷ್ಟರೊಳಗಡೆ ಒಂದು 5 ಗಂಟೆ ಆಯಿತು. ಸೊ ಅದು ಅಲ್ಲದೆ ನಾವು ಡ್ಯಾನ್ಸ್ ಕ್ಲಾಸ್ನೂ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವತ್ತು. ಸೊ ಇವಾಗ ಫೈನಲಿ 6:45 ಆಗಿದೆ. ಸೊ ಬರ್ತಿದ್ದಂಗೆ ಇನ್ನೂ ಮಧ್ಯಾಹ್ನ ಗೊಂಬೆ ಮಲಗಿರಲಿಲ್ಲ. ಬೇಗ ಮಲಗ್ತಾಳೆ ಅಂತ ಹೇಳಿಬಿಟ್ಟು ರೈಸ್ ಮಾಡಿ ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಹೇಳಿ ರೈಸ್ ಮಾಡ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ಅವಳಿಗೆ ಚಿಕ್ಕ ಮಕ್ಕಳು ಅಂತಂದರೆ ಇಷ್ಟ. ಸೊ ಈಗೀಗ ಸ್ವಲ್ಪ ಚೇಷ್ಟೆ ಕಲ್ತಿರೋದ್ರಿಂದ ಕೈ ಕಾಲು ಹಿಡಿಯೋದು ಮಾಡ್ತಾಳೆ. ಅವಳಿಗಂತೂ ಅಲ್ಲಿಂದ ಬರೋದಕ್ಕೆ ಇಷ್ಟನೇ ಇಲ್ಲ. ಇನ್ನೊಂದಿನ ಇರೋಣ, ಇನ್ನೊಂದು ಸ್ವಲ್ಪ ಹೊತ್ತಿರೋಣ, ಸಂಜೆವರೆಗೂ ಇರೋಣ, ಇಲ್ಲ ಬೆಳಗ್ಗೆ ಎದ್ದು ಹೋಗೋಣ ಅಂತ ಹೀಗೆ ಕೇಳ್ತಾನೆ ಇದ್ಲು. ಸೊ ಫೈನಲಿ ಇವಾಗ ಸ್ಕೂಲ್ಗೆ ಹಾಕಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಕರ್ಕೊಂಡು ಬರಲೇಬೇಕು. ಎಲ್ಲ ಹೆಣ್ಮಕ್ಳು ಜೀವನ ಮದುವೆ ಆದಮೇಲೆ ಅವರ ಲೈಫು ಡಿಸೈಡ್ ಆಗೋದು ಯಾವ ರೀತಿ ಅಂತ ಹೇಳಿ. ಮದುವೆಗೆ ಮುಂಚೆ ಹೇಗೋ ಫ್ರೀಯಾಗಿದ್ಬಿಡ್ತೀವಿ. ಮದುವೆ ಆದಮೇಲೆ ಗಂಡ ಅತ್ತೆ ಮಾವ ಅಲ್ಲಿಯ ಒಂದು ವಾತಾವರಣ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಇರುತ್ತೆ. ಕೆಲವರು ಹೊಂದ್ಕೊಂಡು ಹೋಗ್ತಾರೆ, ಕೆಲವರು ಹೊಂದ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದರಲ್ಲೂ ಮುಖ್ಯವಾದ ಪಾತ್ರ ಏನಪ್ಪ ಅಂತಂದರೆ ಗಂಡನ ಪಾತ್ರ. ಸೊ ಗಂಡಂದ್ರು ನಮ್ಮನ್ನು ಅರ್ಥ ಮಾಡ್ಕೊಂಡ್ರು ಅಂತಂದರೆ ನಾವು ಗಂಡಂದ್ರನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಲೈಫು ಸುಗಮವಾಗಿ ನಡೆಯುತ್ತೆ. ಸೊ ಅದು ನನ್ನ ತಂಗಿ ಲೈಫಲ್ಲಿ ನಡೀತಾ ಇದೆ. ಸೊ ಅವಳ ಲೈಫು ಯಾವಾಗಲೂ ಇದೇ ಥರ ಖುಷಿ ಖುಷಿಯಾಗಿ ಸಂತೋಷವಾಗಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.